ಓಂ ಶಾಂತಿ. ಮುರಳಿ ದಿನಾಂಕ 29/3/2026. ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ ಮಧುಬನ. ರಿವೈಸ್ ಮುರಳಿ 25/10/2009. ಸರ್ವ ಖಜಾನೆಯಿಂದ ಸಂಪನ್ನ ತಮ್ಮ ಚೆಹರೆ ಅಥವಾ ಚಲನೆಯಿಂದ ಅಲೌಕಿಕತೆಯ ಸಾಕ್ಷಾತ್ಕಾರವನ್ನು ಮಾಡಿಸಿ. ಈ ದಿನ ಸರ್ವ ಖಜಾನೆಗಳ ದಾತ ತನ್ನ ಖಜಾನೆಗೆ ಮಾಲೀಕನಾಗಿರುವ ಮಕ್ಕಳನ್ನು ನೋಡುತ್ತಿದ್ದೇವೆ. ಪ್ರತಿಯೊಬ್ಬ ಮಗು ಸರ್ವ ಖಜಾನೆಯಿಂದ ಸಂಪನ್ನರಾಗಿದ್ದಾರೆ, ಏಕೆಂದರೆ ತಂದೆಯು ಎಲ್ಲ ಮಕ್ಕಳಿಗೆ ಒಂದೇ ರೀತಿ ಒಂದೇ ಸಮಯದಲ್ಲಿ ಎಲ್ಲ ಖಜಾನೆಗಳನ್ನು ನೀಡಿದ್ದೇವೆ ಅಂದಾಗ ಬಾಪ್ ದಾದಾ ತನ್ನ ಬಾಲಕರೇ ಮಾಲೀಕರಾಗಿರುವ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದೇವೆ. ಮಕ್ಕಳು ಕರೆದಿರಿ ಅಂದಾಗ ತಂದೆ ಮಕ್ಕಳ ಸ್ನೇಹದಲ್ಲಿ ತಲುಪಿದೆವು. ಖಜಾನೆಯಂತೂ ಬಹಳಷ್ಟು ಇದೆ. ಎಲ್ಲದಕ್ಕಿಂತ ಮೊದಲನೇ ಖಜಾನೆಯಾಗಿದೆ ಜ್ಞಾನದಾನ. ಜ್ಞಾನ ಸಂಪನ್ನ ಮಾಲೀಕರಾಗಿ ಬಿಟ್ಟಿದ್ದೀರಿ. ಮಹಾದಾನಿಯಾಗಿ ಅನ್ಯರಿಗೂ ಸಹ ನೀಡುತ್ತಿರುತ್ತೀರಿ. ಯಾವ ಜ್ಞಾನದ ಖಜಾನೆಯಿಂದ ಯಾವುದೇ ಭಿನ್ನ ಭಿನ್ನ ಬಂಧನಗಳಲ್ಲಿ ಸಿಲುಕಿರುವ ಆತ್ಮಗಳು ಇರಬಹುದು, ಆ ಎಲ್ಲ ಬಂಧನಗಳಿಂದ ಮುಕ್ತರಾಗಿ ಬಿಟ್ಟಿರಿ. ಬಂಧನಯುಕ್ತರಿಂದ ಬಂಧನ ಮುಕ್ತರಾದಿರಿ. ಜೊತೆಯಲ್ಲಿ ಯೋಗ ಅರ್ಥಾತ್ ನೆನಪಿನ ಖಜಾನೆ, ಇದರಿಂದ ಅನೇಕ ಪ್ರಕಾರದ ಶಕ್ತಿಗಳನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಿ. ಹಾಗೆಯೇ ಧಾರಣೆಯ ಮೂಲಕವೂ ಸರ್ವ ಗುಣಗಳ ಅನುಭೂತಿ ಅರ್ಥಾತ್ ಖಜಾನೆ ಸಿಕ್ಕಿತು. ಜೊತೆಯಲ್ಲಿ ಧಾರಣೆಯ ಶಕ್ತಿಯಿಂದ ಎಲ್ಲರ ಸ್ನೇಹದ ಶಕ್ತಿ, ಸರ್ವರಿಗೂ ಪ್ರಿಯರು ಮತ್ತು ಅಲಿಪ್ತರಾಗುವಂತಹ ಶಕ್ತಿಯ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಂಡಿರಿ. ಸರ್ವರ ಸ್ನೇಹದ ಖಜಾನೆಯನ್ನು ಅನುಭವ ಮಾಡಿದಿರಿ. ಜೊತೆಯಲ್ಲಿ ಎಲ್ಲ ಬ್ರಾಹ್ಮಣ ಸಂಬಂಧದಿಂದ ಅಪಾರ ಖುಷಿಯ ಖಜಾನೆಯನ್ನು ಅನುಭವ ಮಾಡಿದಿರಿ. ಆದರೆ ಸರ್ವ ಖಜಾನೆಗಳ ಜೊತೆಗೆ ಯಾವುದು ಸಂಗಮಯುಗದ ವಿಶೇಷ ಖಜಾನೆ ಸಮಯದ ಖಜಾನೆಯಾಗಿದೆ. ಯಾವ ಆತ್ಮನಿಗೆ ಸಮಯದ ಖಜಾನೆಯ ಮಹತ್ವವಿದೆ, ಅವರು ಸದಾ ಅನೇಕ ಪ್ರಾಪ್ತಿಗಳ ಮಾಲೀಕರಾಗುತ್ತಾರೆ. ಏಕೆಂದರೆ ಸಂಗಮಯುಗದ ಸಮಯ ಬಹಳ ಚಿಕ್ಕದು, ಆದರೆ ಸಮಯಕ್ಕಿಂತ ಪ್ರಾಪ್ತಿಗಳು ಹೆಚ್ಚಾಗಿದೆ. ಎಲ್ಲದಕ್ಕಿಂತ ಹೆಚ್ಚು ಸಂಗಮಯುಗದ ಶ್ರೇಷ್ಠಾತಿ ಶ್ರೇಷ್ಠ ಪ್ರಾಪ್ತಿ ಎಂದರೆ ಸ್ವಯಂ ಭಗವಂತ ತಂದೆಯ ರೂಪದಲ್ಲಿ, ಶಿಕ್ಷಕನ ರೂಪದಲ್ಲಿ, ಸದ್ಗುರುವಿನ ರೂಪದಲ್ಲಿ ಪ್ರಾಪ್ತಿಯಾಗುತ್ತಾರೆ. ಸಂಗಮಯುಗದಲ್ಲಿ ಚಿಕ್ಕದಾದ ಜನ್ಮದಲ್ಲಿ 21 ಜನ್ಮಗಳ ಪ್ರಾಪ್ತಿ, ಯಾವುದರಲ್ಲಿ ತನು, ಮನ, ಧನ, ಜನ ಸರ್ವ ಪ್ರಾಪ್ತಿಗಳಿದೆ ಮತ್ತು ಗ್ಯಾರಂಟಿ ಇದೆ. 21 ಜನ್ಮಗಳು ಪೂರ್ಣ ಅರ್ಧ ಅಲ್ಲ, ಮುಕ್ಕಾಲಲ್ಲ, ಆದರೆ ಸಂಪೂರ್ಣ 21 ಜನ್ಮಗಳ ಗ್ಯಾರಂಟಿ ಇದೆ ಅಂದಾಗ ಎಲ್ಲದಕ್ಕಿಂತ ಹೆಚ್ಚು ಮಹತ್ವಪೂರ್ಣವಾಗಿರುವುದು ಸಂಗಮಯುಗದ ಒಂದೊಂದು ಸೆಕೆಂಡ್ ಅನೇಕ ವರ್ಷಗಳಿಗೆ ಸಮಾನವಾಗಿದೆ ಅಂದಾಗ ಹೇಳಿ, ಎಲ್ಲ ಖಜಾನೆಗಳಿಂದ ಸಂಪನ್ನರಲ್ಲವೇ? ಆದ್ದರಿಂದ ಬಾಪ್ದಾದ ಸದಾ ಸಮಯದ ಸ್ಮೃತಿಯನ್ನು ತರಿಸುತ್ತಿದ್ದೇವೆ. ಕೆಲವು ಮಕ್ಕಳು 1-2 ನಿಮಿಷಗಳು ಬೇರೆ ಏನಾದರೂ ಯೋಚಿಸಿದರೆ ಕೇವಲ 2 ನಿಮಿಷಗಳಷ್ಟೇ ಅಲ್ಲವೇ ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಸಮಯದ ಎಷ್ಟು ಮಹತ್ವಿಕೆ ಇದೆ, ಅದರ ಅನುಸಾರ 2 ನಿಮಿಷಗಳು ಅಲ್ಲ, 2 ತಿಂಗಳುಗಳು ಅಲ್ಲ, 2 ವರ್ಷಗಳಾಗಿದೆ. ಇಷ್ಟೊಂದು ಸಂಗಮಯುಗದ ಸಮಯಕ್ಕೆ ಮಹತ್ವವಿದೆ. ಸರ್ವ ಶಕ್ತಿಗಳ, ಸರ್ವ ಗುಣಗಳ, ಪರಮಾತ್ಮನ ಪ್ರೀತಿಯ, ಬ್ರಾಹ್ಮಣ ಪರಿವಾರದ ಪ್ರೀತಿಯ ಮತ್ತು ಕಲ್ಪದ ಮೊದಲಿನ ಈಶ್ವರೀಯ ಅಧಿಕಾರವಿದೆ. ಸರ್ವ ಪ್ರಾಪ್ತಿಗಳೆಲ್ಲವೂ ಈ ಚಿಕ್ಕದಾದಂತಹ ಯುಗದಲ್ಲಿ ಇದೆ ಮತ್ತು ಯಾವುದೇ ಯುಗದಲ್ಲಿ ಈ ಎಲ್ಲ ಪ್ರಾಪ್ತಿಗಳು ಇಲ್ಲ. ರಾಜ್ಯ ಭಾಗ್ಯವಿರುತ್ತದೆ, ನಿಮ್ಮೆಲ್ಲರ ರಾಜ್ಯವೂ ಇರುತ್ತದೆ, ಸುಖ ಶಾಂತಿ ಎಲ್ಲವೂ ಇರುತ್ತದೆ. ಆದರೆ ಪರಮಾತ್ಮನ ಮಿಲನದ ಅತೀಂದ್ರಿಯ ಸುಖದ ಸರ್ವ ಬ್ರಾಹ್ಮಣ ಪರಿವಾರದ ಆದಿ ಮಧ್ಯ ಅಂತ್ಯದ ಜ್ಞಾನ ಅದೆಲ್ಲವೂ ಈ ಸಂಗಮದಲ್ಲೇ ಸಿಕ್ಕಿದೆ, ಪ್ರತಿ ಕಲ್ಪ ಸಿಗುತ್ತಿರುತ್ತದೆ. ಎಲ್ಲ ಕಡೆಯ ತೀವ್ರ ಪುರುಷಾರ್ಥಿ, ಸಾಹಸ ಮತ್ತು ಒಲವು ಉತ್ಸಾಹದಿಂದ ಹಾರುವಂತಹವರು, ನಡೆಯುವಂತಹವರಲ್ಲ, ಹಾರುವಂತಹವರು. 4 ಕಡೆಯ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣರಾಗುವಂತಹ ಬಾಪ್ ದಾದಾರವರ ಹೃದಯ ಸಿಂಹಾಸನಾಧೀಶರು, ಸದಾ ತಂದೆಯ ಕಂಬೈನ್ಡ್ ರೂಪದ ಅನುಭವ ಮತ್ತು ಸಹಯೋಗವನ್ನು ತೆಗೆದುಕೊಳ್ಳುವ ಪ್ರತಿಯೊಬ್ಬ ತಂದೆಯ ಪ್ರಿಯ ಮಕ್ಕಳು.
ಸ್ನೇಹಿ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ವರದಾನ: ತಮ್ಮ ಶ್ರೇಷ್ಠ ವೃತ್ತಿಯ ಮೂಲಕ ಶುದ್ಧ ವಾಯುಮಂಡಲವನ್ನಾಗಿ ತಯಾರು ಮಾಡುವಂತಹ ಸದಾ ಶಕ್ತಿಶಾಲಿ ಆತ್ಮಭವ. ತಮ್ಮ ಶ್ರೇಷ್ಠ ವೃತ್ತಿಯ ಮೂಲಕ ಶುದ್ಧ ವಾಯುಮಂಡಲವನ್ನಾಗಿ ತಯಾರು ಮಾಡುವಂತಹ ಸದಾ ಶಕ್ತಿಶಾಲಿ ಆತ್ಮಭವ. ಯಾರು ಸದಾ ತನ್ನ ಶ್ರೇಷ್ಠ ವೃತ್ತಿಯಲ್ಲಿ ಸ್ಥಿತರಾಗಿರುತ್ತಾರೆಯೋ ಅವರೆಂದಿಗೂ ವಾಯುಮಂಡಲ ಪ್ರಕಂಪನಗಳಲ್ಲಿ ಏರುಪೇರಾಗಲು ಸಾಧ್ಯವಿಲ್ಲ. ವೃತ್ತಿಯಿಂದಲೇ ವಾಯುಮಂಡಲವಾಗುತ್ತದೆ. ಒಂದು ವೇಳೆ ತಮ್ಮ ವೃತ್ತಿಯು ಶ್ರೇಷ್ಠವಾಗಿದ್ದರೆ ವಾಯುಮಂಡಲವು ಶುದ್ಧವಾಗಿ ಬಿಡುತ್ತದೆ. ಕೆಲವರು ವರ್ಣನೆ ಮಾಡುತ್ತಾರೆ, ಏನು ಮಾಡಲಿ, ವಾಯುಮಂಡಲವೇ ಹಾಗಿತ್ತು. ವಾಯುಮಂಡಲದ ಕಾರಣದಿಂದ ವೃತ್ತಿ ಚಂಚಲವಾಯಿತು. ಹಾಗಾದರೆ ಅಂತಹ ಸಮಯದಲ್ಲಿ ಶಕ್ತಿಶಾಲಿ ಆತ್ಮನಿಗೆ ಬದಲು ಬಲಹೀನ ಆತ್ಮನಾಗಿ ಬಿಡುತ್ತೀರಿ. ಆದರೆ ಪ್ರತಿಜ್ಞೆಯ ಸ್ಮೃತಿಯಿಂದ ವೃತ್ತಿಯನ್ನು ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳುತ್ತೀರೆಂದರೆ ಶಕ್ತಿಶಾಲಿ ಆಗಿ ಬಿಡುತ್ತೀರಿ. ಸ್ಲೋಗನ್: ಗುಣಮೂರ್ತಿ ಆಗಿದ್ದು ಸರ್ವರನ್ನೂ ಗುಣಮೂರ್ತಿಯನ್ನಾಗಿ ಮಾಡುವುದೇ ಮಹಾದಾನಿ ಆಗುವುದಾಗಿದೆ. ಅವ್ಯಕ್ತ ಸೂಚನೆ: ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಪರಸ್ಪರದಲ್ಲಿ ಒಬ್ಬರಿನ್ನೊಬ್ಬರ ಪ್ರತಿ ಸತ್ಯ ಸ್ನೇಹವಿರಲಿ. ಸ್ನೇಹಿ ಆತ್ಮದ ಪ್ರತಿ ಎಂದೂ ಅನುಮಾನ ಬರುವುದಿಲ್ಲ. ಅವರ ಸ್ನೇಹದ ಮಾತು ಸಾಧಾರಣವಾಗಿದ್ದರೂ ಫೀಲ್ ಇರುವುದಿಲ್ಲ. ಅವರ ಹಗುರ ಮಾತು ಸಹ ಈ ರೀತಿ ಎನಿಸುತ್ತದೆ. ಅವರು ಅವಶ್ಯ ಯಾವುದೇ ಅರ್ಥದಿಂದ ಹೇಳಿರಬೇಕು. ಅರ್ಥಹೀನ, ವ್ಯರ್ಥವೆನಿಸುವುದಿಲ್ಲ. ಎಲ್ಲಿ ಸ್ನೇಹವಿರುತ್ತದೆ ಅಲ್ಲಿ ವಿಶ್ವಾಸ ಅವಶ್ಯವಿರುತ್ತದೆ. ಬ್ರಾಹ್ಮಣ ಪರಿವಾರದಲ್ಲಿ ಒಬ್ಬರಿನ್ನೊಬ್ಬರ ಪ್ರತಿ ಸ್ನೇಹ ಅಥವಾ ವಿಶ್ವಾಸವಿಟ್ಟು ಸಂಪೂರ್ಣ ನಿಶ್ಚಯ ಬುದ್ಧಿಯವರಾಗಿ ಆಗ ಬ್ರಹ್ಮ ತಂದೆಯ ಆಸೆಗಳನ್ನು ಪೂರ್ಣ ಮಾಡಲು ಸಾಧ್ಯ. ಓಂ ಶಾಂತಿ.